1967ರಲ್ಲಿ 1667ರಲ್ಲಿ ಹದಿನಾಡು ಗ್ರಾಮದ ಪಾಳೆಗಾರನಾದಂತ ಮುದ್ದುರಾಜಯ್ಯ ಈ ದೇವಸ್ಥಾನಕ್ಕೆ ಬೇಕಾದಷ್ಟು ಉಂಬಳಿ ಕೊಟ್ಟ ಅಂತ ಹೇಳುತ್ತೆ. ಹದಿನಾಡು ಅಂದ್ರೆ ಯಾರು? ಹದಿನಾಡು ಅಂದ್ರೆ ಮೈಸೂರು ನಂಜನಗೂಡು ಹತ್ರ ಇರುವಂತ ಇವತ್ತಿನ 16 ಗ್ರಾಮವೇ ಅಂದಿನ ಹದಿನಾಡು ಪ್ರಾಂತ್ಯ. ಆ ಹದಿನಾಡು ಪ್ರಾಂತ್ಯದ ಪಾಳೆಗಾರನಾದಂತ ಮುದ್ದುರಾಜಯ್ಯ ಈ ದೇವಸ್ಥಾನಕ್ಕೆ ಸುಮಾರು ಉಂಬಳಿಗಳನ್ನ ಕೊಟ್ಟ ಅಂತ ತಾಮ್ರದ ಶಾಸನ ತಿಳಿಸುತ್ತದೆ. ಈ ದೇವಸ್ಥಾನದಲ್ಲಿ ಒಂದು ಐತಿಹ್ಯ ಏನಪ್ಪಾ ಅಂತಿದ್ರೆ, ಆ ಹದಿನಾಡು ಪ್ರಾಂತ್ಯದ ಪಾಳೆಗಾರ ಇವನೇನೆ ಮುದ್ದುರಾಜಯ್ಯ. ನೋಡಿ, ಇಲ್ಲಿ ಪಾಳೆಗಾರನಿಗಿರ್ಬೇಕಾದಂತ ಒಂದು ರಾಜಯೋಗ್ಯವಾದಂತ ಮೀಸೆ ಮತ್ತೆ ಅವನ ಸೊಂಟದಲ್ಲಿರ್ತಕ್ಕಂಥ ಕತ್ತಿ, ಸೊಂಟದ ಕತ್ತಿಯನ್ನು ಅವನ ರಾಜಯೋಗ್ಯವಾದ ಮೀಸೆಯನ್ನು ಸಹ ನೀವು ಕಾಣಬಹುದು. ಇವನು ಹದಿನಾಡು ಪ್ರಾಂತ್ಯದ ಪಾಳೆಗಾರನಾದಂತ ಮುದ್ದುರಾಜಯ್ಯ. ಆದರೆ ಇವನು ಕೈಗಳನ್ನು ಮುಗಿದು ಭಕ್ತಿ ಭಾವದಲ್ಲಿ ನಿಂತಿದ್ದಾನೆ. ಯಾಕಪ್ಪ ಅಂತಂದ್ರೆ, ಇವನ ಎದುರಿಗೆ ಇಲ್ಲಿರತಕ್ಕಂಥ ಶ್ವೇತಾದ್ರಿ ಶ್ರೀನಿವಾಸ ದೇವರು ಇಲ್ಲಿ ಶಂಖಚಕ್ರಗಳನ್ನ ಹಿಡಿದುಕೊಂಡು ವಿರಾಜಮಾನವಾಗಿ ನಿಂತಿದ್ದಾರೆ. ನೋಡ್ರಿ, ಸೊ ಹದಿನಾಡು ಪ್ರಾಂತ್ಯದ ಪಾಳೆಗಾರ ಮುದ್ದುರಾಜಯ್ಯ ದೇವರನ್ನ ನೋಡಿ ನಮಸ್ಕರಿಸ್ತಿದ್ದಾನೆ ಎನ್ನುವಂಥ ಒಂದು ಬಹಳ ಬ್ಯೂಟಿಫುಲ್ ಆದಂತ ಐತಿಹ್ಯ. ನೀವು ದೇವಸ್ಥಾನಕ್ಕೆ ನೀವು ದಕ್ಷಿಣ ದಿಕ್ಕಿನಿಂದ ಬಂದ್ರೆ, ಈ ಕಡೆಯಿಂದ ನೀವು ಮೆಟ್ಲತ್ಕೊಂಡ್ ಬಂದ್ರೆ, ಕಾರ್ ಪಾರ್ಕ್ ಮಾಡಿ, ನಿಮ್ಗೆ 2 ಕಂಬಗಳಲ್ಲಿ ಈ ಕಥೆ ಸಿಗುತ್ತೆ. ಇದನ್ನ ನೋಡ್ಕೊಂಡು ನೀವು ದೇವಸ್ಥಾನಕ್ಕೆ ಹೋಗ್ಬೇಕು. ಅರ್ಥ ಆಯ್ತೆ? ನೋಡಿ, ಇದು ಶ್ರೀನಿವಾಸ, ಇವನು ಶ್ವೇತಾದ್ರಿ ಶ್ರೀನಿವಾಸ ಆಗಿದ್ದ. ಇವನು ಶ್ವೇತಾದ್ರಿ ಶ್ರೀನಿವಾಸನಾಗಿದ್ದಂತ ಈ ದೇವರು ಬಿಳಿಗಿರಿ ರಂಗ ಯಾವಾಗ ಆದ?